First of all, I welcome you all for EdMarch classes. Here you can emerge through education. Today in this segment, let us talk about carpel or pistil. So what is carpel? We know that individual unit or single member of gynoecium is the carpel. Gynoecium ನಲ್ಲಿ ಇರತಕ್ಕಂತಹ ಒಂದೊಂದು ಮೆಂಬರ್ಗೆ ಕಾರ್ಪೆಲ್ ಅಂತ ಕರಿತೀವಿ, and it is the female reproductive organ of the flower. We know that collection of carpels forms gynoecium, but the number of carpels may vary from one plant species to another plant species. ಗೈನೀಷಿಯಂ ಫಾರ್ಮೇಷನ್ ಆಗೋದಕ್ಕೆ ಬೇಕಾಗಿರತಕ್ಕಂತಹ ಕಾರ್ಪೆಲ್ಸಿನ ನಂಬರು ಒಂದು ಪ್ಲಾಂಟ್ ಇಂದ ಇನ್ನೊಂದು ಪ್ಲಾಂಟ್ಗೆ ಬದಲಾವಣೆ ಆಗ್ತಾ ಹೋಗುತ್ತೆ. Therefore, based on the number of carpels, we classify the gynoecium into different types. They are monocarpellary gynoecium, bicarpellary gynoecium, tricarpellary gynoecium, tetracarpellary gynoecium, pentacarpellary gynoecium, and multicarpellary gynoecium. In this first one, monocarpellary gynoecium. ನೋಡಿ, ಮೀನಿಂಗ್ ತಿಳ್ಕೊಂಡ್ಬಿಟ್ರೆ ನಮಗೆ ಕಾನ್ಸೆಪ್ಟು ಈಸಿಯಾಗಿ ಅರ್ಥ ಆಗುತ್ತೆ. ಮಾನೋ ಮೀನ್ಸ್ ಒನ್, ಕಾರ್ಪೆಲ್ಲರಿ ಮೀನ್ಸ್ ಕಾರ್ಪೆಲ್. ಇಫ್ ಗೈನೀಷಿಯಂ ಇಸ್ ಮೇಡ್ ಅಪ್ ಆಫ್ ಓನ್ಲಿ ಒನ್ ಕಾರ್ಪೆಲ್, ಗೈನೀಷಿಯಂ ಏನಾದರೂ ಒಂದು ಕಾರ್ಪೆಲ್ ಇಂದ ಮಾಡಲ್ಪಟ್ಟಿದ್ರೆ ಅಂತಹ ಗೈನೀಷಿಯಂಗೆ ಮಾನೋಕಾರ್ಪೆಲ್ಲರಿ ಗೈನೀಷಿಯಂ ಅಂತ ಕರಿತೀವಿ. ಎಕ್ಸಾಂಪಲ್ ಫಾರ್ ದಿಸ್ ಒನ್ ಈಸ್ ಪಿ. Next is bicarpellary gynoecium. Bi means two. If gynoecium consists of two carpels, example for bicarpellary gynoecium is mustard. Next is tricarpellary gynoecium. Tri means three. Gynoecium with three carpels. Tricarpellary gynoecium is commonly found in cucumber. Next one is tetracarpellary. ಹೆಸರೇ ಹೇಳ್ತಾ ಇದೆ, ಟೆಟ್ರಾ ಮೀನ್ಸ್ ಫೋರ್. ಗೈನೀಷಿಯಂ ವಿತ್ ಫೋರ್ ಕಾರ್ಪೆಲ್ಸ್. ಎಕ್ಸಾಂಪಲ್ ಕಾಟನ್. ನೆಕ್ಸ್ಟ್ ಈಸ್ ಪೆಂಟಾಕಾರ್ಪೆಲ್ಲರಿ. ಪೆಂಟಾ ಮೀನ್ಸ್ ಫೈವ್. ಗೈನೀಷಿಯಂ ಏನಾದರೂ ಐದು ಕಾರ್ಪೆಲ್ಸ್ ಇಂದ ಮಾಡಲ್ಪಟ್ಟಿದ್ರೆ ಅದಕ್ಕೆ ಪೆಂಟಾಕಾರ್ಪೆಲ್ಲರಿ ಗೈನೀಷಿಯಂ ಅಂತ ಕರಿತೀವಿ. Example hibiscus. And last one is multicarpellary gynoecium. Multi means many. If gynoecium is made up of many carpels, then it is called multicarpellary gynoecium. It is commonly seen in papaver. ಇದಕ್ಕೆ ಓಪಿಯಂ ಅಂತಾನೂ ಕೂಡ ಕರೀತಾರೆ, ಕನ್ನಡದಲ್ಲಿ ಗಸಗಸೆ ಅಂತ ಕರಿತೀವಿ. So in this way, based on the number of carpels, gynoecium is classified into different types. So this concept is very important for KCET as well as for NEET. ನೋಡಿ, ಯಾವ ರೀತಿ ನಾವು ಕಾರ್ಪೆಲ್ಸಿನ ನಂಬರ್ ಮೇಲೆ ಗೈನೀಷಿಯಂನ ಡಿಫ್ರೆಂಟ್ ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಿದ್ವು, ಇನ್ ಎ ಸಿಮಿಲರ್ ವೇ ಬೇಸ್ಡ್ ಆನ್ ದಿ ಅರೇಂಜ್ಮೆಂಟ್, ಅಂದ್ರೆ ಒಂದಕ್ಕಿಂತ ಹೆಚ್ಚು ಕಾರ್ಪೆಲ್ಸ್ಗಳು ಗೈನೀಷಿಯಂನಲ್ಲಿ ಪ್ರೆಸೆಂಟ್ ಆಗಿದ್ದಾಗ ಆ ಕಾರ್ಪೆಲ್ಸ್ ಯಾವ ರೀತಿ ಅರೇಂಜ್ ಆಗಿದೆ ಅನ್ನೋ ಆಧಾರದ ಮೇಲೆ ವಿ ಕ್ಲಾಸಿಫೈ ದ ಗೈನೀಷಿಯಂ ಇಂಟು ಟೂ ಟೈಪ್ಸ್. ಸೊ ಬೇಸ್ಡ್ ಆನ್ ಅರೇಂಜ್ಮೆಂಟ್ ವಿ ಕ್ಲಾಸಿಫೈ ದ ಗೈನೀಷಿಯಂ ಇಂಟು ಟೂ ಟೈಪ್ಸ್. ಒನ್ ಈಸ್ ಅಪೋಕಾರ್ಪಸ್ ಗೈನೀಷಿಯಂ, another one is syncarpus gynoecium. Apocarpus means, apo means free, ಕಾರ್ಪಸ್ ಮೀನ್ಸ್ ಕಾರ್ಪೆಲ್ಸ್. ಫಾರ್ ಎಕ್ಸಾಂಪಲ್, ಇದನ್ನ ನೀವು ಒಂದು ಕಾರ್ಪೆಲ್ ಅಂತ ಅನ್ಕೊಳ್ಳಿ, ಹಾಗೇನೆ ಇದು ಇನ್ನೊಂದು ಕಾರ್ಪೆಲ್. ನೋಡಿ, ಕಾರ್ಪೆಲ್ಸ್ ಏನಾದರೂ ಈ ರೀತಿ ಫ್ರೀ ಆಗಿ ಅರೇಂಜ್ ಆಗಿತ್ತು ಅಂತಂದ್ರೆ, ಇಫ್ ದ ಕಾರ್ಪೆಲ್ಸ್ ಆರ್ ಫ್ರೀ, ದೆನ್ ದಟ್ ಕಂಡೀಷನ್ ಈಸ್ ಕಾಲ್ಡ್ ಅಪೋಕಾರ್ಪಸ್ ಕಂಡೀಷನ್. ಇಟ್ ಈಸ್ ಸೀನ್ ಇನ್ papaver plant.
Next one is syncarpus. Syn means fuse, united. If the carpels are united, ನೋಡಿ ಕಾರ್ಪೆಲ್ಸ್ ಏನಾದರೂ ಈ ರೀತಿ ಫ್ಯೂಸ್ ಆಗಿತ್ತು ಅಂದ್ರೆ, ಒಂದಕ್ಕೊಂದು ಯುನೈಟ್ ಆಗಿತ್ತು ಅಂತಂದ್ರೆ, ಆ ಕಂಡೀಷನ್ಗೆ ನಾವು ಸಿಂಕಾರ್ಪಸ್ ಕಂಡೀಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಮೈಕೇಲಿಯಾ, ಕನ್ನಡದಲ್ಲಿ ಸಂಪಿಗೆ ಅಂತ ಕರೀತಾರೆ. ನೌ ಲೆಟ್ ಅಸ್ ಮೂವ್ ಆನ್ ಟು ಇಟ್ ಸ್ಟ್ರಕ್ಚರ್. ಕಾರ್ಪೆಲಿನ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಕಾರ್ಪೆಲ್ ಏನೇನೋ ಪಾರ್ಟ್ಸ್ ನ ಒಳಗೊಂಡಿದೆ, ಅದ್ರ ಬಗ್ಗೆ ನೋಡೋಣ. This is the structure of carpel or pistil. Carpel consists of three parts, namely stigma, style and a ovary. First stigma ಬಂದ್ರೆ it is the upper part of the carpel. Carpel ನಲ್ಲಿ uppermost part ಯಾವುದು ಅಂತಂದ್ರೆ stigma. It acts as a landing platform for pollen grains. ಡ್ಯೂರಿಂಗ್ ಪಾಲಿನೇಷನ್ ಪೋಲನ್ ಗ್ರೈನ್ಸ್ ಬಂದು ಲ್ಯಾಂಡ್ ಆಗೋದಕ್ಕೆ ಯಾವ್ದು ಸಹಾಯ ಮಾಡುತ್ತೆ ಅಂದ್ರೆ ಸ್ಟಿಗ್ಮಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಈ ಸ್ಟೈಲ್. ಇಟ್ ಈಸ್ ಎ ಲಾಂಗ್ ಸ್ಲೆಂಡರ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್. ಸ್ಲೆಂಡರ್ ಮೀನ್ಸ್ ತೆಳುವಾಗಿರೋದು ಅಂತ. ಲಾಂಗ್ ಸ್ಲೆಂಡರ್ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಪ್ರೆಸೆಂಟ್ ಬಿಟ್ವೀನ್ ಸ್ಟಿಗ್ಮಾ ಅಂಡ್ ಓವರಿ. ನೆಕ್ಸ್ಟ್ ಲಾಸ್ಟ್ ಪಾರ್ಟ್, ದಟ್ ಈಸ್ ಓವರಿ. ಇಟ್ ಈಸ್ ದಿ ಬೇಸಲ್ bulged or swollen part of the carpel. It encloses a cavity known as ovarian cavity or ovarian locule. ಓವರಿನಲ್ಲಿ ಒಂದು ಕ್ಯಾವಿಟಿ ಇದೆ. ಸೊ ಓವರಿನಲ್ಲಿ ಇರತಕ್ಕಂತಹ ಕ್ಯಾವಿಟಿಗೆ ಓವರಿಯನ್ ಕ್ಯಾವಿಟಿ ಅಂತ ಕರಿತೀವಿ, ಅಥವಾ ಓವರಿಯನ್ ಲಾಕ್ಯೂಲ್ ಅಂತಾನು ಕೂಡ ಕರಿತೀವಿ. ಸೊ ಇನ್ಸೈಡ್ ದಿ ಕ್ಯಾವಿಟಿ ಓವ್ಯೂಲ್ಸ್ ಆರ್ ಪ್ರೆಸೆಂಟ್. ಕ್ಯಾವಿಟಿನಲ್ಲಿ ಓವ್ಯೂಲ್ಸ್ ಪ್ರೆಸೆಂಟ್ ಆಗಿರುತ್ತೆ. ಓವ್ಯೂಲಿಗೆ ಮೆಗಾಸ್ಪೊರಾಂಜಿಯಂ ಅಂತಾನು ಕೂಡ ಕರೀತಾರೆ. ಯಾವ ರೀತಿ ನಾವು ಆನ್ಸರ್ಗೆ ಮೈಕ್ರೋಸ್ಪೊರಾಂಜಿಯಂ ಅಂತ ಕರಿತೀವೋ ಅದೇ ತರ ಓವ್ಯೂಲಿಗೆ ಮೆಗಾಸ್ಪೊರಾಂಜಿಯಂ ಅಂತ ಕರಿತೀವಿ. ದೀಸ್ ಓವ್ಯೂಲ್ಸ್ ಆರ್ ಅಟ್ಯಾಚ್ಡ್ ಟು ಎ ಕುಷನ್ ಲೈಕ್ ಸ್ಟ್ರಕ್ಚರ್, ಕುಷನ್ ಲೈಕ್ ಟಿಶ್ಯೂ ನೋನ್ ಆಸ್ ಪ್ಲಾಸೆಂಟಾ. So this placenta is a nutritive tissue which provide nourishment for these developing ovules. So usually in case of wheat, paddy and mango, within the ovary only one ovule is present. The ovary of wheat, paddy and mango contains one ovule. But whereas in papaya, watermelon and in orchids, ovary contain many ovules. So this is all about the structure of carpel or pistil. ನೋಡಿ, ಇದಿಷ್ಟು ಸ್ಟ್ರಕ್ಚರ್ ನಲ್ಲಿ ಅತಿ ಮುಖ್ಯವಾದ ಭಾಗ ಯಾವುದು ಅಂತಂದ್ರೆ ಓವ್ಯೂಲ್ ಆರ್ ಮೆಗಾಸ್ಪೊರಾಂಜಿಯಂ. ಯಾಕೆ ಅಂತಂದ್ರೆ ದಿಸ್ ಇಸ್ ದ ಸ್ಟ್ರಕ್ಚರ್ ವಿಚ್ ವಿಲ್ ಗೋಯಿಂಗ್ ಟು ಪ್ರೊಡ್ಯೂಸ್ ಎಗ್ ಆರ್ ಫಿಮೇಲ್ ಗ್ಯಾಮೆಟ್. ಹಾಗಾದ್ರೆ ಓವ್ಯೂಲಿನ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಓವ್ಯೂಲ್ ನಲ್ಲಿ ಯಾವ ರೀತಿ ಎಗ್ ಫಾರ್ಮೇಶನ್ ಆಗುತ್ತೆ, ಫಿಮೇಲ್ ಗ್ಯಾಮೆಟ್ ಫಾರ್ಮೇಶನ್ ಆಗುತ್ತೆ, ಅದೆಲ್ಲದ್ರ ಬಗ್ಗೆ ನಾವು ನೆಕ್ಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊತಾ ಹೋಗೋಣ. ಥ್ಯಾಂಕ್ ಯು.